ಈ ಏಷ್ಯನ್ ಕಂಟ್ರೀಸ್ ಅಲ್ಲೇನೆ ಹೈಯೆಸ್ಟ್ ಟ್ಯಾರಿಫ್ ಇರೋದು ಇಂಡಿಯಾ ಮೇಲೇನೆ 50% ಟ್ಯಾರಿಫ್ ಹಾಕಿದ್ದಾರೆ. ಮತ್ತೆ ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ ಇಂಡಿಯಾ ಮೇಲೆ 25% ರೆಸಿಪ್ರೋಕಲ್ ಟ್ಯಾರಿಫ್ ಇದೆ. ಅದಾದ್ಮೇಲೆ ಅಡಿಷನಲ್ 25% ಟ್ಯಾರಿಫ್ ಇದೆ. ಇದು ನೆಕ್ಸ್ಟ್ 10 ಡೇಸ್ ಅಲ್ಲಿ ಶುರು ಆಗುತ್ತೆ. ಅದರಿಂದ ಈ ರೀಸೆಂಟ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ನಿಫ್ಟಿನೇ ಎಬೋವ್ 1000 ಪಾಯಿಂಟ್ಸ್ ಫಾಲ್ ಆಗಿದೆ. ಇದು ಜಸ್ಟ್ ಬಿಗಿನಿಂಗ್ ಮಾತ್ರನೇ. ಕಮಿಂಗ್ ಟೈಮ್ ಅಲ್ಲಿ ಮಾರ್ಕೆಟ್ ಕ್ರಾಶ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕಮಿಂಗ್ ಟೈಮಲ್ಲಿ ಮಾರ್ಕೆಟ್ ಯಾವ್ಯಾವ ರೀಸನ್ಸ್ ಇಂದ ಕರೆಕ್ಟ್ ಆಗುತ್ತೆ, ಅದಕ್ಕೋಸ್ಕರ ನಾವು ಮಾರ್ಕೆಟ್ನ ಯಾವ ತರ ನೋಡಬೇಕು ಕಮಿಂಗ್ ಟೈಮಲ್ಲಿ ಅನ್ನೋದನ್ನ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ, ತುಂಬಾನೇ ಯೂಸ್ಫುಲ್ ಇನ್ಫಾರ್ಮೇಶನ್ ಇರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಫ್ರೆಂಡ್ಸ್, ಈ ವಿಡಿಯೋನ 3 ಸೆಗ್ಮೆಂಟ್ಸ್ ಅಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ. ಮೊದಲನೇ ಸೆಗ್ಮೆಂಟ್ ಬಂದು ಇವಾಗ ಟ್ಯಾರಿಫ್ ಬಗ್ಗೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಎರಡನೇ ಸೆಗ್ಮೆಂಟ್ ಬಂದು ಈ ಟ್ಯಾರಿಫ್ ಇಂದ ಯಾರಿಗೆ ಎಫೆಕ್ಟ್ ಆಗುತ್ತೆ, ಕಮಿಂಗ್ ಟೈಮಲ್ಲಿ ಇನ್ನ ಏನಾಗ್ಬೋದು ಅನ್ನೋದನ್ನ ಮಾತಾಡ್ಕೊಳ್ಳೋಣ. ಮೂರನೇ ಸೆಗ್ಮೆಂಟ್ ಬಂದು ಕಮಿಂಗ್ ಟೈಮಲ್ಲಿ ನಮ್ಮ ಮಾರ್ಕೆಟ್ ಕರೆಕ್ಟ್ ಆದ್ರೆ ನಾವೇನ್ ಮಾಡಬೇಕು ಆಸ್ ಎ ಇನ್ವೆಸ್ಟರ್ ಅನ್ನೋದನ್ನ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಇವಾಗ ಮೊದಲನೇ ಸೆಗ್ಮೆಂಟ್ ಬಂದು ಟ್ಯಾರಿಫ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ಟ್ಯಾರಿಫ್ ಎಲ್ಲ ಯಾವಾಗ ಶುರು ಆಯ್ತು ಅಂದ್ರೆ January 20 ಶುರು ಆಯ್ತು. ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸಿಡೆಂಟ್ ಆಗಿ ಪ್ರಮಾಣ ಸ್ವೀಕಾರ ಮಾಡಿದ್ರು. ಪ್ರಮಾಣ ಸ್ವೀಕಾರ ಮಾಡ್ತಿದ್ದಂಗೆನೆ ಫೆಬ್ರವರಿಯಲ್ಲಿ ಈ ಟ್ಯಾರಿಫ್ ಹಾಕೋದನ್ನ ಶುರು ಮಾಡಿದ್ರು. ಫ್ರೆಂಡ್ಸ್, ಇವಾಗ ನನ್ನ ವಿಡಿಯೋಸ್ ಏನಾದ್ರು ನೀವು ಹೊಸದಾಗಿ ನೋಡ್ತಾ ಇದ್ರೆ ಈ ಟ್ಯಾರಿಫ್ ಬಗ್ಗೆ ಸಿಂಪಲ್ ಆಗಿ 2 ಮಿನಿಟ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವಾಗ US ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಏನು ಪ್ರಾಡಕ್ಟ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಾರೋ, ಎಕ್ಸಾಂಪಲ್ ಇವಾಗ ಇಂಡಿಯಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಪ್ರಾಡಕ್ಟ್ಸ್ ಮೇಲೆ ಇಂಡಿಯನ್ ಗೌರ್ಮೆಂಟ್ ನಿಯರ್ಲಿ 8% ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದೇ ಇವಾಗ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋ ಪ್ರಾಡಕ್ಟ್ಸ್ ಏನಿರ್ತವೆ ಅವನ್ನ ನಾವು US ಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಆ US ಗೌರ್ಮೆಂಟ್ ಅಲ್ಲಿ ಜಸ್ಟ್ 2% ಮಾತ್ರನೇ ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಅಮೆರಿಕ ನೋಡ್ಕೊಂಡ್ರೆ ತುಂಬಾನೇ ಹಿಂದುಳಿದೋಗಿದೆ, ನಮ್ಗಿದು ತುಂಬಾನೇ ಲಾಸ್ ಆಗ್ತಾ ಇದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವಾಗ ನಿಯರ್ಲಿ 90 ಕಂಟ್ರೀಸ್ ವರ್ಗು ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ ಹಾಕಿದ್ದಾರೆ. ಪ್ರತಿ ಕಂಟ್ರಿ ಮೇಲೂ 10 to 50% ವರ್ಗು ಟ್ಯಾರಿಫ್ ಹಾಕಿದ್ದಾರೆ. ಫ್ರೆಂಡ್ಸ್, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಈ ತರ ಬೇರೆ ಬೇರೆ ಕಂಟ್ರೀಸ್ ಮೇಲೆ ಟ್ಯಾರಿಫ್ ಏನಕ್ಕೆ ಹಾಕ್ತಾ ಇದ್ದಾರೆ, ಇದಕ್ಕೆ ಮೇನ್ ರೀಸನ್ ಏನು ಅಂತ ನೋಡ್ಕೊಂಡ್ರೆ ಇವಾಗ US ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನ ಬೆಳೆಸೋದಕ್ಕೋಸ್ಕರ ಈ ತರ ಟ್ಯಾರಿಫ್ ಹಾಕ್ತಾ ಇದ್ದಾರೆ. ಅದಾದ್ಮೇಲೆ ಆ ತರ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಡೆವಲಪ್ ಆದ್ರೆ ಅದರಿಂದ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗುತ್ತೆ. ಅಲ್ಲೇ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಆದ್ರೆ ಸ್ವಲ್ಪ ಕಮ್ಮಿ ಪ್ರೈಸಸ್ ಅಲ್ಲೂ ಜನಕ್ಕೆ ಸಿಗುತ್ತೆ ಅನ್ನೋ ಕಾರಣದಿಂದ ಈ ತರ ಟ್ಯಾರಿಫ್ ಹಾಕಿರೋದು. ಮತ್ತೆ ಈ ಲಾಸ್ಟ್ 6 to 7 ಮಂತ್ಸ್ ಅಲ್ಲಿ ನೋಡ್ಕೊಂಡ್ರೆ ಈ ಟ್ಯಾರಿಫ್ ಆಗ್ತಾ ಇದಾರೆ, ಪಾಸ್ ಮಾಡ್ತಾ ಇದಾರೆ, ಆಗ್ತಾ ಇದಾರೆ, ಪಾಸ್ ಮಾಡ್ತಾನೆ ಇದಾರೆ. ಇದೇ ತರನೇ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಆದ್ರೆ ಇವಾಗ ಫಸ್ಟ್ ಟೈಮ್ ಟ್ಯಾರಿಫ್ ಹಾಕಿದ್ರಲ್ಲ ಆ ಟೈಮಲ್ಲಿ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಮಾತ್ರನೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಕಂಪ್ಲೀಟ್ ಆಗಿ ಕರೆಕ್ಟ್ ಆದ್ವು. ಪ್ರತಿ ಒಂದು ಮಾರ್ಕೆಟು 10 to 15% ವರ್ಗು ಕರೆಕ್ಟ್ ಆದ್ವು. ಆದ್ರೆ ಒಂದ್ ಟೈಮ್ ಅಲ್ಲಿ ಸ್ಟ್ರಾಂಗ್ ಆಗಿ ಪಾಸ್ ಮಾಡಿದ್ರು ಟ್ಯಾರಿಫ್ ನ. ಆ ಟೈಮಲ್ಲಿ ಮಾರ್ಕೆಟ್ ಎಷ್ಟು ಫಾಲ್ ಆಗಿದ್ವೋ ಅಷ್ಟೂ ರಿಕವರ್ ಆಗಿದೆ. ಬರೀ ನಮ್ಮ ಮಾರ್ಕೆಟ್ ಮಾತ್ರನೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಅಷ್ಟೂ ರಿಕವರ್ ಆಗಿ ಇವಾಗ ಆಲ್ ಟೈಮ್ ಹೈಸ್ ಅಲ್ಲೇ ಇದೆ. ಆದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ತಪ್ಪ. ನಮ್ಮ ಇಂಡಿಯನ್ ಮಾರ್ಕೆಟ್ ನೋಡ್ಕೊಂಡ್ರೆ ಆಲ್ ಟೈಮ್ ಹೈಸ್ ನ ಟಚ್ ಮಾಡೋದಕ್ಕೆ ಇನ್ನೂ 6 to 7% ದೂರದಲ್ಲೇ ಇದೆ. ಅದ್ರ ಜೊತೆಗೆ ಇವಾಗ ರೀಸೆಂಟ್ ಟೈಮಲ್ಲಿ ನೋಡ್ಕೊಂಡ್ರೆ ನಮ್ಮ ಇಂಡಿಯಾ ಮೇಲೆ ತುಂಬಾನೇ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವಾಗ ನಮ್ಮ ಇಂಡಿಯಾ ಮೇಲೆ ನೋಡ್ಕೊಂಡ್ರೆ 25% ಟ್ಯಾರಿಫ್ ಇದೆ. ಇವಾಗಲೇ ಅದು ಕಂಟಿನ್ಯೂ ಆಗ್ತಾ ಇದೆ. ಇನ್ನೊಂದು ಅಡಿಷನಲ್ ಟ್ಯಾರಿಫ್ ನೆಕ್ಸ್ಟ್ 12 ಡೇಸ್ ಅಲ್ಲಿ ಶುರು ಆಗುತ್ತೆ. ಇವಾಗ ನಮ್ಮ ಇಂಡಿಯಾ ಮೇಲೆ ಮಾತ್ರನೇ ಟೋಟಲ್ ಆಗಿ 50% ಟ್ಯಾರಿಫ್ ಇರೋದು. ಇವಾಗ ಲಾಸ್ಟ್ 5-10 ಇಯರ್ಸ್ ಅಲ್ಲಿ ನೋಡ್ಕೊಂಡ್ರೆ ಇಂಡಿಯಾ ಮತ್ತೆ US ಜೊತೆ ಒಳ್ಳೆ ಸಂಬಂಧ ಇದೆ ಅಂತಾನೆ ನಾವು ತುಂಬಾ ಸಲ ಮಾತಾಡ್ಕೊಂತ ಬಂದ್ವಿ. ಆದ್ರೆ ಈ ರೀಸೆಂಟ್ ಟೈಮಲ್ಲಿ ಆ ತರ ಒಳ್ಳೆ ಸಂಬಂಧ ಏನೂ ಇಲ್ಲ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಅಮೆರಿಕನ್ ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರೆ ನಮ್ಮ ಇಂಡಿಯಾ ಮೇಲೆ ತುಂಬಾನೇ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಅದೇ ಕಾರಣದಿಂದಾನೆ ಇಂಡಿಯಾ ಮೇಲೆ ಪ್ರೆಸೆಂಟ್ 25% ಟ್ಯಾರಿಫ್ ಇದೆ ಅಲ್ಲ, ಇದು ಆಗಸ್ಟ್ ಇಂದ ಶುರು ಆಗಿದೆ. ಇವಾಗ ಆಗಸ್ಟ್ ಅಲ್ಲಿ ನಾವು ಯಾವುದೇ ಪ್ರಾಡಕ್ಟ್ಸ್ ನ US ಗೆ ಕಳಿಸಿದ್ರು ಆ ಪ್ರತಿ ಪ್ರಾಡಕ್ಟ್ ಮೇಲೆ 25% ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡಿದ್ಮೇಲೆ ಮಾತ್ರನೇ ಅದು US ಅಲ್ಲಿ ಸೇಲ್ ಮಾಡೋದಕ್ಕೆ ಅಲೋ ಮಾಡ್ತಾ ಇದ್ದಾರೆ. ಈ ತರ ಟ್ರಂಪ್ ಅವರು ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡೋದಕ್ಕೆ ರೀಸನ್ ಏನು ಅಂದ್ರೆ ಇವಾಗ ರೀಸೆಂಟ್ ಈ ಟ್ರೇಡ್ ಡೀಲ್ ನೆಗೋಸಿಯೇಷನ್ಸ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಈ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಏನಿರ್ತವೆ ಅವನ್ನ ಇಂಡಿಯನ್ ಮಾರ್ಕೆಟ್ ಒಳಗಡೆ ತರೋದಕ್ಕೆ ಪರ್ಮಿಷನ್ ಕೇಳಿದ್ರು, ಅದನ್ನ ಕೊಡ್ಲಿಲ್ಲ. ಅದಾದ್ಮೇಲೆ ಡೈರಿ ಪ್ರಾಡಕ್ಟ್ಸ್ ನ ನಮ್ಮ ಇಂಡಿಯನ್ ಮಾರ್ಕೆಟ್ ಒಳಗಡೆ ತರೋದಕ್ಕೆ ಕೇಳಿದ್ರು, ಇದಕ್ಕೂ ನಮ್ ಗೌರ್ಮೆಂಟ್ ಒಪ್ಕೊಂಡಿಲ್ಲ. ಇವೆರಡಕ್ಕೂ ಅಪ್ರೂವ್ ಕೊಟ್ಟಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರು ಮನಸ್ಸಲ್ಲಿ ಇಟ್ಕೊಂಡು ಇನ್ನ ಯಾವ್ದಾದ್ರು ತರದಲ್ಲಿ ಇಂಡಿಯಾಗೆ ತೊಂದರೆ ಕೊಡಬೇಕು ಅಂತಾನೆ ರಷ್ಯನ್ ಆಯಿಲ್ ರಿಲೇಟೆಡ್ ಆಗಿ ಸ್ಟೇಟ್ಮೆಂಟ್ಸ್ ಮಾಡ್ತಾ 25% ಟ್ಯಾರಿಫ್ ಹಾಕಿದ್ದಾರೆ. ಫ್ರೆಂಡ್ಸ್, ಇದೆಲ್ಲ ಇದುವರೆಗೂ ನಡೆದಿದೆ. ಮತ್ತೆ ಈ ವಾರದಲ್ಲೇ ಮಾತಾಡ್ಕೊಂತ ಬಂದ್ವಿ. ಇವತ್ತು ಅಲಾಸ್ಕಾ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಪುಟಿನ್ ಅವರು ಇಬ್ರು ಮೀಟ್ ಆಗ್ತಾ ಇದ್ದಾರೆ. ತುಂಬಾನೇ ಇಂಪಾರ್ಟೆಂಟ್ ಅಂತ ಲಾಸ್ಟ್ 3-4 ಡೇಸ್ ಇಂದನೂ ಮಾತಾಡ್ಕೊಂತ ಬಂದ್ವಿ. ಇದ್ರ ಬಗ್ಗೆ ಯಾರಿಗಾದ್ರೂ ತಿಳ್ಕೊಬೇಕು ಅಂದ್ರೆ ನಿನ್ನೆ ವಿಡಿಯೋನ ಒಂದ್ಸಲ ಚೆಕ್ ಮಾಡಿ. ಈ ಮೀಟಿಂಗ್ ಏನಕ್ಕೋಸ್ಕರ ನಡೀತಾ ಇದೆ ಅಂತ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದ್ರ ಇಂಪಾರ್ಟೆನ್ಸ್ ಕೂಡ ಅದರಲ್ಲೇ ಎಕ್ಸ್ಪ್ಲೈನ್ ಮಾಡಿದೀನಿ. ಅದಕ್ಕೋಸ್ಕರ
ಫ್ರೆಂಡ್ಸ್, ಇವಾಗ ಈ ಸಿಂಪಲ್ ಲಾಜಿಕ್ನ ಎಲ್ಲರೂ ಮರ್ತೋಗ್ತಾ ಇದ್ದಾರೆ. ಯಾಕಂದರೆ ಇವಾಗ ಒಂದು ಪ್ರಾಡಕ್ಟ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಎಕ್ಸ್ಪೋರ್ಟ್ ಮಾಡಿದಾಗ US ಗೌರ್ಮೆಂಟ್ 25% ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾರೆ. ಅವಾಗ ಆ ಪ್ರಾಡಕ್ಟ್ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗುತ್ತಲ್ಲ, ಆ ಪ್ರಾಡಕ್ಟ್ ಪ್ರೈಸ್ ಇನ್ಕ್ರೀಸ್ ಆದಾಗ ಅದು ಜನಗಳೇ ಭರಿಸಬೇಕಾಗುತ್ತೆ. ಅದರಿಂದ ಇವಾಗ ಒಂದು ಪ್ರಾಡಕ್ಟ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಪರ್ಚೇಸಿಂಗ್ ಪವರ್ ಅನ್ನೋದು ಜನಗಳ ಹತ್ರ ತುಂಬಾನೇ ಕಮ್ಮಿ ಆಗುತ್ತೆ ಪ್ರೈಸ್ ಇನ್ಕ್ರೀಸ್ ಆದಾಗ. ಎಕ್ಸಾಂಪಲ್, ಇವಾಗ ಇದೊಂದು ಪೆನ್ ಇದೆ ಅಲ್ಲ, ಇದೊಂದು ಪೆನ್ ಇವಾಗ ಮುಂಚೆ ನೋಡ್ಕೊಂಡ್ರೆ 90 ರೂಪೀಸ್ ಪ್ರೊಡಕ್ಷನ್ ಕಾಸ್ಟ್ ಆಗುತ್ತೆ. ಅದಾದಮೇಲೆ ಇನ್ನು 10 ರೂಪೀಸಲ್ಲಿ ಅಡಿಷನಲ್ ಅದು ಚಿಕ್ಕ ಪುಟ್ಟ ಖರ್ಚೆಲ್ಲ ಇರುತ್ತೆ. ಪ್ರಾಫಿಟ್ಸ್ ಆಗಲಿ ಟ್ರಾನ್ಸ್ಪೋರ್ಟೇಷನ್ಗಾಗಲಿ ಇದೆಲ್ಲ ಇನ್ನೊಂದು 10 ರೂಪೀಸ್ ಅಂದ್ರೂ ಇವಾಗ ಈ ಪೆನ್ ಕಾಸ್ಟ್ ಬಂದು 100 ರೂಪೀಸ್ ಆಗುತ್ತೆ. ಮುಂಚೆ ಆದರೆ ಇದನ್ನ ಎಕ್ಸ್ಪೋರ್ಟ್ ಮಾಡಿದಾಗ ಅಲ್ಲಿರೋ ಜನಗಳು ಸಮೇತ ಇದಕ್ಕೆ 100 ರೂಪೀಸ್ ಕೊಟ್ಟೆ ತಗೊತಾ ಇದ್ರು. ಆದರೆ ಇವಾಗ ನೋಡ್ಕೊಂಡ್ರೆ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಲ್ಲ, ಮ್ಯಾನುಫ್ಯಾಕ್ಚರ್ ಮಾಡಿ 100 ರೂಪೀಸ್ಗೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಅವಾಗ US ಗೌರ್ಮೆಂಟ್ ಇದಕ್ಕೆ 25% ಟ್ಯಾರಿಫ್ ಹಾಕ್ತಾರೆ. ಅವಾಗ ಇದ್ರ ಕಾಸ್ಟ್ ನೋಡ್ಕೊಂಡ್ರೆ 125 ರೂಪೀಸ್ ಆಗುತ್ತೆ. 125 ರೂಪೀಸ್ ಕೊಟ್ಟು US ಜನಗಳು ಇದನ್ನ ಬೈ ಮಾಡಬೇಕಾಗುತ್ತೆ. ಅವಾಗ ಈ ತರ ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ಟ್ಯಾರಿಫ್ ಇರುತ್ತಲ್ಲ, ಅದರಿಂದ ಈ ಪ್ರಾಡಕ್ಟ್ ಕಾಸ್ಟ್ ಅನ್ನೋದು ತುಂಬಾನೇ ಇನ್ಕ್ರೀಸ್ ಆಗುತ್ತೆ. ಅವಾಗ ಪರ್ಚೇಸಿಂಗ್ ಪವರ್ ಅನ್ನೋದು ತುಂಬಾನೇ ಕಮ್ಮಿ ಆಗುತ್ತೆ. ಇದು ಇಂಡಿಯಾದಿಂದ ಬಂದಿರೋ ಪೆನ್ನು 125 ರೂಪೀಸ್ ಆಗಿದೆ. ಅದೇ ಇವಾಗ ಚೈನಾದಿಂದ ಸಮೇತ ಇನ್ನೊಂದು ಪೆನ್ನ ಎಕ್ಸ್ಪೋರ್ಟ್ ಮಾಡಿರ್ತಾರೆ. ಇವಾಗ ಇದ್ರ ಪ್ರೈಸ್ ಬಂದು 130 ರೂಪೀಸ್ ಆಗುತ್ತೆ. ಎರಡೂ ಸೇಮ್ ಪೆನ್ನೆ, ಆದ್ರೆ ಪ್ರತಿಯೊಂದು ಕಂಟ್ರಿ ಮೇಲೂ ಡಿಫ್ರೆಂಟ್ ಟ್ಯಾರಿಫ್ ಇದೆ ಅಲ್ಲ, ಅದರಿಂದ ಪ್ರಾಡಕ್ಟ್ ಕಾಸ್ಟ್ ಅನ್ನೋದು ತುಂಬಾನೇ ಜಾಸ್ತಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಇದು ಅರ್ಥ ಆಯ್ತಾ? ಇವಾಗ ಇದಕ್ಕೆ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ರೀಸೆಂಟ್ ಆಗಿ ವರಮಹಾಲಕ್ಷ್ಮಿ ಹಬ್ಬ ಆಯ್ತಲ್ಲ, ಆ ಟೈಮಲ್ಲಿ ನೋಡ್ಕೊಂಡ್ರೆ ಒಂದು ಬಾರ್ ಹೂವು ಬಂದು ನಮ್ಮೂರಲ್ಲಿ 200 ರೂಪಾಯಿ ಇತ್ತು. ಓಕೆನಾ, ಇವಾಗ ಅದೇ ಪ್ರೈಸ್ ಇದ್ರೆ ಎಷ್ಟು ಬಾರ್ ಹೂವು ಪರ್ಚೇಸ್ ಮಾಡೋದಕ್ಕೆ ನಾನು ಅಫೋರ್ಡ್ ಮಾಡೋಕ್ಕಾಗುತ್ತೆ ಹೇಳಿ? ಒಂದು ಬಾರ್ ಹೂವು ತಗೊಂತೀನಿ ನಾನು. ಅದೇ ಇವಾಗ ಆ ಹೂವು ಪ್ರೈಸ್ ಏನಾದ್ರು 50 ರೂಪೀಸ್ಗೆ ಡ್ರಾಪ್ ಆಯ್ತು ಅಂದ್ರೆ ನಾನು ಒಂದು ಬಾರ್ ತಗೊಳ್ಳೋ ಹತ್ರ 4 ಬಾರ್ ಹೂವು ತಗೊಂತೀನಿ. ಯಾಕಂದ್ರೆ ನಂತರ ಪರ್ಚೇಸಿಂಗ್ ಪವರ್ ಅನ್ನೋದು ತುಂಬಾ ಜಾಸ್ತಿ ಇದೆ ಅಲ್ಲ, ಅದಕ್ಕೋಸ್ಕರ ನಾನು 4 ಬಾರ್ ಹೂವು ತಗೊಂಡು ಹಬ್ಬ ಮಾಡ್ತೀನಿ. ಅದೇ ಎಕ್ಸಾಂಪಲ್, ಇವಾಗ ಈ ಟ್ಯಾರಿಫ್ ಎಲ್ಲ ಶುರುವಾಗಿದೆ ಅಲ್ಲ, ಈ ಟ್ಯಾರಿಫ್ ಇಂದ ಅದೇ ಒಂದು ಬಾರ್ ಹೂವು 500 ರೂಪಾಯಿ ಆಯ್ತು ಅಂದ್ರೆ ನಾನೇನ್ ಮಾಡ್ತೀನಿ ಹೇಳಿ? ಅಟ್ಲೀಸ್ಟ್ ಒಂದು ಬಾರ್ ಆದ್ರೂ ತಗೊಂತೀನ? ಇಲ್ಲ ಅಲ್ಲ, ಅರ್ಧ ಬಾರ್ ಆದ್ರೆ ಅರ್ಧ ಬಾರ್ ತಗೊಂಡು ಸುಮ್ಮನೆ ಆಗ್ತೀನಿ. ಓಕೆನಾ, ಇದೇ ಸಿಂಪಲ್ ಆಗಿ ಟ್ಯಾರಿಫ್ ಅನ್ನು ಎಫೆಕ್ಟ್ ಮಾಡೋದು. ಇದರಿಂದ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುತ್ತೆ, ಪರ್ಚೇಸಿಂಗ್ ಪವರ್ ಕಮ್ಮಿ ಆಗುತ್ತೆ. ಪರ್ಚೇಸಿಂಗ್ ಪವರ್ ಕಮ್ಮಿ ಆದ್ರೆ ನಾವು ಪ್ರತಿಯೊಂದನ್ನು ಬೈ ಮಾಡಕ್ ಹೋಗಲ್ಲ. ಯಾವ್ದು ಸೆಲೆಕ್ಟಿವ್ ಆಗಿ ನೋಡ್ಕೊಂಡು ನಮ್ಗೇನು ಅವಶ್ಯಕತೆ ಇದೆಯೋ ಅದನ್ನ ಮಾತ್ರನೇ ಬೈ ಮಾಡಕ್ ನೋಡ್ತೀನಿ. ಅವಾಗ ಈ ಪ್ರಾಡಕ್ಟ್ಸ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಆ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನೀಸ್ಗೆ ಇದು ಕಂಪ್ಲೀಟ್ ಆಗಿ ಎಫೆಕ್ಟ್ ಆಗುತ್ತೆ. ಅವ್ರಿಗೆ ಸೇಲ್ಸ್ ನಡೆದ್ರೆ ತಾನೇ ಅವ್ರು ಇನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು R&Dಗೆ ಸ್ಪೆಂಡ್ ಮಾಡೋದು. ಅವ್ರಿಗೆ ಇವಾಗ ಸೇಲ್ಸ್ ನಡೀತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ ಅಂತಂದ್ರೆ ಅವ್ರು ಏನಕ್ಕಿನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸುಮ್ಮನೆ ಹೇಳಿ? ಅದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಅವರು ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ ಅಂದ್ರೆ ಸೇಲ್ಸ್ ನಡೆಯಲ್ಲ, ಸೇಲ್ಸ್ ನಡೀಲಿಲ್ಲ ಅಂದ್ರೆ ಪ್ರತಿ ಕ್ವಾರ್ಟರ್ಲೂ ರಿಸಲ್ಟ್ಸ್ ಡ್ರಾಪ್ ಆಗ್ತಾ ಬರ್ತವೆ. ರಿಸಲ್ಟ್ಸ್ ಡ್ರಾಪ್ ಆದ್ರೆ ಮಾರ್ಕೆಟ್ ಕರೆಕ್ಟ್ ಆಗುತ್ತೆ. ಅವಾಗ ಪ್ರತಿಯೊಂದು ಕಂಪನಿನೂ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ. ಅವಾಗ ಮಾರ್ಕೆಟ್ಸ್ ಎಲ್ಲಾನು ಕ್ರಾಶ್ ಆಗ್ತವೆ. ಫ್ರೆಂಡ್ಸ್, ಇವಾಗ US ಮಾರ್ಕೆಟ್ ಅಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆದ್ರು, ಜಾಬ್ಸ್ ಡೇಟಾ ವೀಕ್ ಆಗಿ ಬಂದ್ರು, ಇನ್ನ ಯಾವುದೇ ಒಂದು ಇಶ್ಯೂ ಬರಲಿ, ಒಂದು ಚಿಕ್ಕ ಇಶ್ಯೂ ಬಂದ್ರು ಅವತ್ತು ನಮ್ಮ ಮಾರ್ಕೆಟ್ ನೋಡ್ಕೊಂಡ್ರು ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದ್ದೇ ಇರುತ್ತೆ. ಅದರಿಂದ ಕಮಿಂಗ್ ಟೈಮಲ್ಲಿ US ಅಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಅವತ್ತು ನೆಕ್ಸ್ಟ್ ಡೇ ನಮ್ಮ ಮಾರ್ಕೆಟ್ ಕೂಡ ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. US ಕಂಪನೀಸ್ ಬೆಟರ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಲಿಲ್ಲ ಅಂದ್ರೆ ಅವತ್ತು ಸಮೇತ ನಮ್ಮ ಮಾರ್ಕೆಟ್ ಕರೆಕ್ಟ್ ಆಗುತ್ತೆ. US ಅಲ್ಲಿ IT ಕಂಪನೀಸ್ ಅಲ್ಲಿ ಇಶ್ಯೂ ಬಂದ್ರೆ ನಮ್ಮ ಇಂಡಿಯನ್ IT ಕಂಪನೀಸ್ ಎಲ್ಲ ಕರೆಕ್ಟ್ ಆಗ್ತವೆ. ಅದೇ ತರನೇ ಪ್ರತಿಯೊಂದಕ್ಕೂ ಇದು ಲಿಂಕ್ ಇರುತ್ತೆ. ಮತ್ತೆ ಫ್ರೆಂಡ್ಸ್, ಇವಾಗ 2ನೇ ಸೆಗ್ಮೆಂಟ್ ಅರ್ಥ ಆಯ್ತಾ? ನೆಕ್ಸ್ಟ್ ಇವಾಗ 3ನೇ ಸೆಗ್ಮೆಂಟ್ ಶುರು ಮಾಡೋಣ. ಫ್ರೆಂಡ್ಸ್, ಇವಾಗ ಇದರಲ್ಲಿ ಇದು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಯಾವ ತರ ಎಫೆಕ್ಟ್ ಆಗುತ್ತೆ ಅಂತ ಮಾತಾಡ್ಕೊಳ್ಳೋಣ. ಇವಾಗ ಆಗ್ಲೇ ಹೇಳ್ದಂಗೆ ವರ್ಲ್ಡ್ ಸ್ಟಾಕ್ ಮಾರ್ಕೆಟ್ ಕರೆಕ್ಟ್ ಆಗುತ್ತೆ ಅಂತ ಹೇಳ್ದೆ ಅಲ್ಲ, ಇವಾಗ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ನಮ್ಮ ಇಂಡಿಯಾದಿಂದ US ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂತ ನೋಡ್ಕೊಂಡ್ರೆ ನಿಯರ್ಲಿ $80 ಬಿಲಿಯನ್ ವರ್ತ್ ಆಫ್ ಪ್ರಾಡಕ್ಟ್ಸ್ನ ಪ್ರತಿ ವರ್ಷ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಅಂದ್ರೆ 70,000 ಕೋಟಿ ವರ್ತ್ ಆಫ್ ಪ್ರಾಡಕ್ಟ್ಸ್ ಪ್ರತಿ ವರ್ಷ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು. ಓಕೆನಾ, ಅಂತ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಟ್ರಿ ಏನಲ್ಲ ಅಲ್ವಾ, ಅದರಿಂದ ನಮಗೆ ಸ್ವಲ್ಪ ಎಫೆಕ್ಟ್ ಇರುತ್ತೆ ಅಂತ ನೀವು ಅನ್ಬೋದು. ಫ್ರೆಂಡ್ಸ್, ಇವಾಗ ಎಫೆಕ್ಟ್ ಅನ್ನೋದು ಸ್ವಲ್ಪ ಇದ್ರೂ ಜಾಸ್ತಿ ಇದ್ರೂ ಪ್ರತಿಯೊಂದನ್ನು ಕ್ವಾರ್ಟರ್ಲಿ ರಿಸಲ್ಟ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಅದಕ್ಕೋಸ್ಕರನೇ ಇದ್ರ ರಿಲೇಟೆಡ್ ಆಗಿ ಸ್ವಲ್ಪ ಜಾಸ್ತಿನೇ ಫೋಕಸ್ ಮಾಡಬೇಕಾಗಿರೋದು. ಯಾಕಂದ್ರೆ ಇವಾಗ ನಮ್ಮ ಗೌರ್ಮೆಂಟ್ ಕೂಡ ತುಂಬಾ ಸಲನೇ ಸ್ಟೇಟ್ಮೆಂಟ್ಸ್ ಮಾಡಿದೆ. ಇವಾಗ ನಮ್ಮ ಇಂಡಿಯಾ ಮೇಲೆ 25% ಟ್ಯಾರಿಫ್ ಏನಿದೆ ಅದನ್ನ ನಾವು ಮ್ಯಾನೇಜ್ ಮಾಡ್ಬೋದು ಅಂತಾನೆ ಹೇಳಿದ್ದಾರೆ. ಆದ್ರೆ 50% ಟ್ಯಾರಿಫ್ಗೆ ಏನಾದರೂ ಅದು ಹೋದ್ರೆ ಅದು ಕಂಪ್ಲೀಟ್ಲಿ ರಿಸ್ಕ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ 25% ಟ್ಯಾರಿಫ್ ಇದ್ರೂ ಸಹ ಅದು ಒಂದಲ್ಲ ಒಂದು ಕಂಪ್ನಿಗೆ ಎಫೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಯಾಕಂದ್ರೆ ಈ ಕಂಪನೀಸ್ ಅಲ್ಲಿ ಸ್ವಲ್ಪ ಕಾಸ್ಟ್ ಕಟಿಂಗ್ ಮಾಡೋದಾಗ್ಲಿ, ಮಾರ್ಜಿನ್ಸ್ ಡ್ರಾಪ್ ಆಗೋದು, ಈ ತರ ಎಲ್ಲ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಇವಾಗ ನೀವು ಒಂದ್ಸಲ ಈ ಸ್ಕ್ರೀನ್ ಮೇಲೆ ಕಾಣೋ ಇಮೇಜ್ ನ ನೋಡ್ಬೋದು. ಯಾವ್ಯಾವ ಸೆಕ್ಟರ್ ಇಂದ ಎಷ್ಟೆಷ್ಟು ವರ್ತ್ ಆಫ್ ಪ್ರಾಡಕ್ಟ್ಸ್ ನ ನಾವು ಪ್ರತಿ ವರ್ಷ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ
ಅದ್ರ ಜೊತೆಗೆ ಇವಾಗ ನೀವು ಕೊನೆಯಲ್ಲಿ ನೋಡ್ಬೋದು ಆ ಸೆಕ್ಟರ್ ಇವಾಗ ರಿಸ್ಕ್ ಅಲ್ಲಿ ಇದೆಯಾ ಇಲ್ವಾ ಅಂತ ಸಮೇತ ನೀವು ನೋಡ್ಬೋದು. ಇದು ತುಂಬಾನೇ ಎಫೆಕ್ಟ್ ಆಗುತ್ತೆ. ಮತ್ತೆ ಇವಾಗ ಈ ರೀಸೆಂಟ್ ಟೈಮಲ್ಲಿ ಪ್ರತಿ ಕ್ವಾರ್ಟರ್ಲೂ ಕಂಪನೀಸ್ ರಿಸಲ್ಟ್ಸ್ ನೋಡಿ ತುಂಬಾನೇ ವೀಕ್ ಆಗಿ ಬರ್ತಾ ಇದಾವೆ. ಇವಾಗ Q1 ರಿಸಲ್ಟ್ಸ್ ನಡೀತಾ ಇದೆ ಅಲ್ಲ, ಈ Q1 ಅಲ್ಲಿ ನೋಡ್ಕೊಂಡ್ರು ತುಂಬಾ ಕಂಪನೀಸ್ ಎಲ್ಲ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅಂದ್ರೆ ಕ್ವಾರ್ಟರ್ಲ್ಲೂ ವೀಕ್ ಆಗಿದೆ, ಸ್ವಲ್ಪ ಕಂಪನೀಸ್ ಅಲ್ಲಿ ಇಯರ್ ಆನ್ ಇಯರ್ ಅಲ್ಲೂ ವೀಕ್ ಆಗಿದೆ. ಅದು ಬಿಟ್ರೆ ಇನ್ನೂ ಸ್ವಲ್ಪ ಕಂಪನೀಸ್ ನೋಡ್ಕೊಂಡ್ರೆ ಎಸ್ಟಿಮೇಟೆಡ್ ಗಿನ್ನ ಬಿಲೋ ರಿಸಲ್ಟ್ಸ್ ನೇ ಪೋಸ್ಟ್ ಮಾಡಿದಾವೆ. ಮತ್ತೆ ಇವಾಗ ರೀಸೆಂಟ್ ಆಗಿ ಬ್ಯಾಂಕ್ ಆಫ್ ಅಮೆರಿಕನ್ ಸೆಕ್ಯೂರಿಟೀಸ್ ಅವರು ಒಂದು ಸ್ಟೇಟ್ಮೆಂಟ್ ನ ಮಾಡಿದ್ರು. ಇವಾಗ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ 52% ಕಂಪನೀಸ್ ಏನಿದಾವೆ ಆ ಕಂಪನೀಸ್ ಎಲ್ಲ ತುಂಬಾನೇ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದಾವೆ ಅಂತಾನೆ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಅದರಿಂದನೂ ಸಹ ಮಾರ್ಕೆಟ್ ಈ ತರ ಕರೆಕ್ಟ್ ಆಗ್ತಾ ಇರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಲಾಸ್ಟ್ ಇಯರ್ ನೆನಪಿದ್ಯಾ, ಇದೇ ಟೈಮಲ್ಲೇನೆ ಮಾರ್ಕೆಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದ್ವು. Q2 ಬರೋಷ್ಟೊತ್ತಿಗೆ ನೋಡ್ಕೊಂಡ್ರೆ ಆ ಕ್ವಾರ್ಟರ್ ಅಲ್ಲಿ ಕಂಪನೀಸ್ ಎಲ್ಲ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ವು. ಅದ್ರ ಜೊತೆಗೆ ಅದೇ ಟೈಮಲ್ಲಿ ಮಾರ್ಕೆಟ್ ನೋಡ್ಕೊಂಡ್ರು ಹೈಯರ್ ವ್ಯಾಲ್ಯೂಷನ್ಸ್ ಅಲ್ಲಿದ್ವು. ಈ ತರ ಮಲ್ಟಿಪಲ್ ರೀಸನ್ಸ್ ಇಂದ ಮಾರ್ಕೆಟ್ ತುಂಬಾನೇ ಕರೆಕ್ಟ್ ಆಗ್ತಾ ಬಂದ್ವು. ಇವಾಗ ಟ್ಯಾರಿಫ್ ಅನ್ಸರ್ಟನಿಟೀಸ್ ಏನಿದೆ ಆ ಎಫೆಕ್ಟ್ ಎಲ್ಲ ನಮ್ಗೆ ಎಲ್ಲಿ ಕಾಣುತ್ತೆ ಅಂದ್ರೆ Q2 ಅಲ್ಲೇ ಕಾಣುತ್ತೆ. ಈ Q2 ಅಲ್ಲಿ ಮತ್ತೆ ವೀಕ್ ರಿಸಲ್ಟ್ಸ್ ಏನಾದ್ರು ಕಂಪನೀಸ್ ಪೋಸ್ಟ್ ಮಾಡಿದ್ರೆ ಅವಾಗೂ ಸಮೇತ ನಮ್ಮ ಮಾರ್ಕೆಟ್ ಮತ್ತೆ ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದ್ರ ಜೊತೆಗೆ ಇವಾಗ ಈ ಲಾಸ್ಟ್ 3-4 ಮಂತ್ಸ್ ಇಂದ ನೋಡ್ಕೊಂಡ್ರೆ ಇನ್ಫ್ಲೇಷನ್ ಡೇಟಾ ತುಂಬಾನೇ ಕಮ್ಮಿ ಬರ್ತಾ ಇದೆ. ಅದು ನಮ್ಮ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಆದ್ರೆ ಇವಾಗ ಮಳೆ ನೋಡ್ಕೊಂಡ್ರೆ ತುಂಬಾನೇ ಆಗ್ತಾ ಇದೆ. ಅದರಿಂದ ಅಗ್ರಿಕಲ್ಚರ್ ಸೆಕ್ಟರ್ಗೆ ತುಂಬಾನೇ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಕಮಿಂಗ್ ಟೈಮಲ್ಲಿ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗ್ಬೋದೇನೋ ಅಂತ ನೋಡಬೇಕು. ಇವಾಗ ಪ್ರತಿ ವರ್ಷದಲ್ಲೂ ಡೇಟಾ ಚೆಕ್ ಮಾಡ್ಕೊಳ್ಳಿ. ಇವಾಗ Q2, Q3 ಅಲ್ಲಿ ನೋಡ್ಕೊಂಡ್ರೆ ಇನ್ಫ್ಲೇಷನ್ ತುಂಬಾ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ಮಳೆ ಕಮ್ಮಿ ಬಂದ್ರೂ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಮಳೆ ಜಾಸ್ತಿ ಆದ್ರೂ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇನ್ಫ್ಲೇಷನ್ ಡೇಟಾ Q2, Q3 ಅಲ್ಲಿ ತುಂಬಾನೇ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫ್ರೆಂಡ್ಸ್, ಇವಾಗ ಇನ್ಫ್ಲೇಷನ್ ಆಗಲಿ GDP ಆಗಲಿ ಇವೆಲ್ಲ ಪಾಸಿಟಿವ್ ಆಗಿ ಬಂದ್ರೂ ಮಾರ್ಕೆಟ್ ಏನ್ ಬೇಕು ಹೇಳಿ, ಕ್ವಾರ್ಟರ್ಲಿ ರಿಸಲ್ಟ್ಸ್ ಪಾಸಿಟಿವ್ ಆಗಿ ಬರಬೇಕು. ಇಯರ್ ಆನ್ ಇಯರ್ ಅಲ್ಲಾಗ್ಲಿ ಕ್ವಾರ್ಟರ್ ಆಗಲಿ ಅನಲಿಸ್ಟ್ ಎಸ್ಟಿಮೇಷನ್ಸ್ ಗಿನ್ನ ಬೆಟರ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರೆ ಮಾತ್ರನೇ ಕಮಿಂಗ್ ಟೈಮಲ್ಲೂ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದು. ಮತ್ತೆ ಫ್ರೆಂಡ್ಸ್, ಇವಾಗ ಮಾರ್ಕೆಟ್ನ ನಾನು ಯಾವ ತರ ನೋಡ್ತಾ ಇದ್ದೀನಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಇವತ್ತು ಅಲಾಸ್ಕಾಲಿ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಪುಟಿನ್ ಅವರು ಮೀಟ್ ಆಗ್ತಾ ಇದ್ದಾರೆ. ಈ ಮೀಟಿಂಗ್ ನಮ್ಮ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಫ್ರೆಂಡ್ಸ್, ಇವಾಗ ಈ ಮೀಟಿಂಗ್ ಅಲ್ಲಿ ಪುಟಿನ್ ಅವರೇನಾದ್ರು ಈ ಪೀಸ್ ಡೀಲ್ಗೆ ಸೈನ್ ಮಾಡಿದ್ರೆ ಅದು ನಮ್ಮ ಮಾರ್ಕೆಟ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಇವಾಗ ಅಡಿಷನಲ್ 25% ಟ್ಯಾರಿಫ್ ಏನ್ ಹಾಕಿದ್ದಾರೆ ಅದು ರಷ್ಯಾದಿಂದ ಆಯಿಲ್ ನ ಪರ್ಚೇಸ್ ಮಾಡ್ತಿರೋ ಕಾರಣದಿಂದನೇ ಅಲ್ವಾ ಈ 25% ಟ್ಯಾರಿಫ್ ಹಾಕಿರೋದು. ಅದರಿಂದ ಈ ಪೀಸ್ ಡೀಲ್ ಸೈನ್ ಆಗೋದ್ರೆ ನಾವು ಎಲ್ಲಿಂದ ನಾವು ಕ್ರೂಡ್ ಆಯಿಲ್ ನ ಪರ್ಚೇಸ್ ಮಾಡಿದ್ರು ಟ್ರಂಪ್ ಅವ್ರಿಗೆ ಅದು ಪ್ರಾಬ್ಲಮ್ ಇರಲ್ಲ. ಅದರಿಂದ ಈ ಪೀಸ್ ಡೀಲ್ಗೆ ಸೈನ್ ಆದ್ರೆ ಅದು ನಮ್ಮ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ನೋಡೋಣ, ಈ ಪೀಸ್ ಡೀಲ್ ಏನಾದ್ರು ಸೈನ್ ಮಾಡಿದ್ರೆ ಇವತ್ತು ಸೋಮವಾರ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನೆಕ್ಸ್ಟ್, ಇವಾಗ ನಾನು ಮಾರ್ಕೆಟ್ನ ಯಾವ ತರ ನೋಡ್ತಾ ಇದ್ದೀನಿ ಫ್ರೆಂಡ್ಸ್, ಇವಾಗ ಈ ಕ್ವಾರ್ಟರ್ ನೋಡ್ಕೊಂಡ್ರು ಸ್ವಲ್ಪ ಕಂಪನೀಸ್ ವೀಕ್ ರಿಸಲ್ಟ್ಸ್ ನೇ ಪೋಸ್ಟ್ ಮಾಡಿದಾವೆ. ನೆಕ್ಸ್ಟ್ ಕಮಿಂಗ್ ಕ್ವಾರ್ಟರ್ಲ್ಲೂ ಈ ಟ್ಯಾರಿಫ್ ಅನ್ಸರ್ಟನಿಟೀಸ್ ಅದೇ ತರ ಕಂಟಿನ್ಯೂ ಆದ್ರೆ ನೆಕ್ಸ್ಟ್ ಕ್ವಾರ್ಟರ್ಲ್ಲೂ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಓಕೆನಾ? ಆದ್ರೂ ಸಮೇತ ನಮ್ಮ ಇಂಡಿಯನ್ ಮ್ಯಾಕ್ರೋ ಡೇಟಾಸ್ ಎಲ್ಲ ನೋಡ್ಕೊಂಡ್ರೆ ತುಂಬಾನೇ ಸ್ಟ್ರಾಂಗ್ ಆಗಿದಾವೆ. ಕಮಿಂಗ್ ಟೈಮಲ್ಲಿ ನೆಕ್ಸ್ಟ್ 3 ಮಂತ್ಸ್ ಅಥವಾ 6 ಮಂತ್ಸ್ ಆದ್ಮೇಲೆ ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ಎಲ್ಲ ಬೆಟರ್ ಆಗಿ ಪೋಸ್ಟ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮತ್ತೆ ಲಾಂಗ್ ಟರ್ಮ್ ಪ್ರಕಾರ ನೋಡ್ಕೊಂಡ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ಯಾರಾದ್ರೂ ಮಾರ್ಕೆಟ್ ಒಳಗಡೆ ಬರ್ತಾ ಇದ್ರೆ ಮಾರ್ಕೆಟ್ ನ ಲಾಂಗ್ ಟರ್ಮ್ ಪರ್ಸ್ಪೆಕ್ಟ್ ಅಲ್ಲಿ ನೋಡಿ. ಅವಾಗ ಲಾಂಗ್ ಟರ್ಮ್ ಅಲ್ಲಿ ನೀವು ಕಾನ್ಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ವೆಲ್ ಜನರೇಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದ್ರೆ ನಾನು ಹೇಳ್ತಿರೋ ಇನ್ಫಾರ್ಮೇಶನ್ ನಿಮಗೆ ತುಂಬಾ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ತರ ಕಂಟೆಂಟ್ ಚಾನಲ್ ತುಂಬಾ ಇದೆ, ಒಂದ್ಸಲ ಚೆಕ್ ಮಾಡಿ. ಇದೇ ತರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.